ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅಂತೂ ಇಂತೂ ರೇವಣ್ಣ ಜೈಲು ಯಾತ್ರೆ ಶುರುವಾಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದ್ದಂತೆ ಮೇ 14ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶಿಸಿದೆ. ಕಸ್ಟಡಿ ವೇಳೆ ಆದ ತೊಂದರೆ ಬಗ್ಗೆ ರೇವಣ್ಣ ಅಳಲು ತೋಡ್ಕೊಂಡಿದ್ದಾರೆ. ನಾಳೆ ಅವರ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಪೆನ್ ಡ್ರೈವ್ಗೂ ಶಿವರಾಮೇಗೌಡರಿಗೂ ಅದೇನ್ ಸಂಬಂಧನೋ ಏನೋ. ದೇವರಾಜೇಗೌಡ ಬಾಂಬ್ಗೆ ಕಪ್ಪಿಟ್ಟ ಮುಖ ಹೊತ್ತು ಬಂದು ಸಂಬಂಧ ಇಲ್ಲ ಅಂತ ಹಲು ಬಿದ್ದಾರೆ. ಇತ್ತ ದೇವರಾಜೇಗೌಡ ಬಹಿರಂಗ ಚರ್ಚೆಗೆ ಡಿಕೆಶಿಯನ್ನೇ ಪಂಥಾಹ್ವಾನ ಕೊಟ್ಟಿದ್ದಾರೆ. ಆತ್ಮಹತ್ಯೆಯ ಅನಾಹುತಗಳ ಬಗ್ಗೆ ಸುರೇಶ್ ಗೌಡ ಬಿಚ್ಚಿಟ್ಟಿದ್ದಾರೆ. ಪೆನ್ ಡ್ರೈವ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪಾಸ್ಪೋರ್ಟ್ ಇಲ್ಲ ಅಂತಿರೋ ಸೂತ್ರಧಾರಿ ಕಾರ್ತಿಕ್ ಮಲೇಷ್ಯಾಗೆ ಹೋಗೋದಕ್ಕೆ ಹೇಗ್ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಇತ್ತ ಶ್ರೇಯಸ್ ಪಟೇಲ್ ಜೊತೆಗಿನ ಫೋಟೋಗಳು ಸಂಚಲನ ಎಬ್ಬಿಸಿದೆ. ಇನ್ನು ಸಿಎಂ ತವರು ಮೈಸೂರಲ್ಲಿ ದಳ ದಂಗೆ ಎದ್ದಿತ್ತು. ಇನ್ನು ನಿನ್ನೆ ಮತದಾನ ಅಂತ್ಯ ಬೆನ್ನಲ್ಲೇ ಅಭ್ಯರ್ಥಿಗಳು ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾರೆ. ಕುಟುಂಬ ಕಾರ್ಯಕರ್ತರ ಜೊತೆ ವಿರಾಮಕ್ಕೆ ಜಾರಿದ್ದಾರೆ. ಕಾಗೇರಿ ಹೂವಿನ ತೋಟದಲ್ಲಿ ಲವಲವಿಕೆಯಿಂದ ಓಡಾಡಿದರು. ಡಿಕೆಶಿ ತಮ್ಮ ಫ್ಯಾಮಿಲಿ ಸಮೇತ ಚಿಕ್ಕಮಗಳೂರಿನ ಅಳಿಯನ ಎಸ್ಟೇಟ್ಗೆ ಕಾಲಿಟ್ಟರು. ರೋಹಿಣಿ ಮತ್ತು ಡಿ ರೂಪಾ ನಡುವಿನ ಜಟಾಪಟಿಯಲ್ಲಿ ಸುಪ್ರೀಂ ಕೋರ್ಟ್ ಬುದ್ಧಿವಾದ ಹೇಳಿದೆ. ಕೇಸ್ ಇತ್ಯರ್ಥ ಮಾಡಿಕೊಳ್ಳುವಂತೆ ಸಲಹೆ ಕೊಟ್ಟಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಇಬ್ಬರು ಅಧಿಕಾರಿಗಳಿಗೂ ಪೀಠ ಪಾಠ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.